1ರಿಂದ 10 ಒಳಗಡೆ ಒಂದು ನಂಬರ್ ಹೇಳು. 9 ಬಸ್ಕಿ ಹೊಡಿ. ಇನ್ನು ಏನು ಕೊಡ್ಲಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯಾವ ಜ್ಯೂಸ್ ಇಷ್ಟ ನಿಮಗೆ? ಬಿಂದು ಜೂರನಾ? ಓಕೆ, ಒಂದು ಲೋಟ ಬಿಂದು ಜೂರ ಇಸ್ಕೊಂಡು. ಉಗಿಯಂಗಿಲ್ಲಮ್ಮ, ನುಂಗಬೇಕು. ಸೂಪರ್ ಆಗಿತ್ತಲ್ಲ. ನೀನು ಬರೀ ಕಾಲಲ್ಲಿ ಅಲ್ಲಿ ರೋಡ್ಗೆ ಹೋಗ್ಬಿಟ್ಟು ಡ್ಯಾನ್ಸ್ ಆಡ್ಬೇಕಷ್ಟೆ. ಸ್ವಲ್ಪ ಆ ಸೈಡ್ ಹೋಗು. ಇವಾಗ ನಾನು ನಿನ್ನ ಮಾತು ಕೇಳ್ಬೇಕಾ ಬೇಡವಾ? ಈಗ ಸಾಗರಿಕಾಗಿ ಒಂದು ಟಾಸ್ಕ್ ಕೇಳಬೇಕು. ನಾವು ಇವಾಗ ಪ್ಲ್ಯಾನ್ ಮಾಡ್ಕೊಂಡು ಅಂಗಡಿಗೆ ಹೋಗ್ಬಿಟ್ಟು ಈ ಬ್ರ್ಯಾಂಡು ಒಂದು ಸಿಗರೇಟ್ ಇಷ್ಟು ಏನ್ ನಡೀತಾ ಇದಿಲ್ಲಿ? ಹೇಳ, ಪರವಾಗಿಲ್ಲ. ಏನಾಗಿದೆ, ತೇಜಸ್ ಅವರಮ್ಮ ಸೂರ್ಯ ನಮಸ್ಕಾರ ಅಂತಂದ್ರೆ ಬರೀ ಸೂರ್ಯ ನಮಸ್ಕಾರ ಅಂತ ಆಸನ ಮಾಡೋದು ಅಂತ. ಹೌದಾ ಸಾಗರಿಕಾ? ನಮ್ಮ ಮಮ್ಮಿಗೆ ಸೂರ್ಯ ನಮಸ್ಕಾರ ತೋರಿಸು. ಈ ಕಡೆ ತೋರಿಸು. ಸಾಗರಿಕಾ ನನ್ನ ಮಾತು ಕೇಳಿ ಮಾಡು. ನಾನು ಹೆಲ್ಪ್ ಮಾಡ್ತೀನಿ ಅವ್ನಿಗೆ ಏನೇನು ಮಾಡ್ಬೇಕಂತ. ನನ್ನ ಮಾತು ಕೇಳು ನನಗೆ ಏನೇನು ಮಾಡಿಸ್ಬೇಕಂತ. ಸರಿ, ಇಲ್ಲೇ ಮಾಡು. ಹಂಗೆಲ್ಲ ಮಾಡಬಾರ್ದು. ಸೂರ್ಯ ನಮಸ್ಕಾರ, ಸೂರ್ಯ ಬರೀ ಒಂದೇ ಒಂದು ಪೊಸಿಷನ್. ಸೂರ್ಯ ನಮಸ್ಕಾರದಲ್ಲಿ 12 ಡಿಫ್ರೆಂಟ್ ಎಕ್ಸಸೈಸ್ಗಳಿವೆ. ಒಂದೇ ಒಂದು ಮಾಡಿ ಸಾಕು. ಸಾಗರಿಕಾ ನೆಕ್ಸ್ಟ್ ನನ್ನ ಮಾತು ಕೇಳು, ಏನೇನು ಮಾಡ್ಬೇಕಂತ. ಅದಲ್ಲ, ಯಾವ್ದು ಅಂತ ನಾನು ಹೇಳುದು. ನಾವು ಒಂದು ಯಾವ್ದು ಅಂತ ಶವಾಸನ ಮಾಡ್ತಾರಲ್ಲ, ಅಲ್ಲ ಮಲ್ಲಿಕಾ ಮಾಡ್ತಾರಲ್ಲ, ಅಲ್ಲ ಮಲ್ಲಿಕಾ ಅಂತಾರಲ್ಲ, ಊರ್ಧ್ವಮುಖ ಶ್ವಾನಾಸನ. ಬೇಡ ಕಣೋ, ತಪ್ಪೆಲ್ಲ ಹೇಳ್ಬೇಡ. ಗೊತ್ತಿಲ್ದಿರೋದೇನೋ ಹೇಳಕ್ ಹೋಗ್ಬೇಡಪ್ಪ. ಸರಿ, ನಿನ್ ಕೈನ ಕಾಲ್ ಇದಕ್ಕೆ ಪಾದಕ್ಕೆ ಟಚ್ ಮಾಡ್ತಾರಲ್ಲ, ಆದ್ರೆ ಟ್ರೈ ಮಾಡೋ ಒಂದ್ಸತಿ. ಅನ್ಕೊಂತಿದ್ದೆ ಎಲ್ಲರೂ ಹೇಳ್ತಲ್ಲ ಸೂರ್ಯ ನಮಸ್ಕಾರ ಹಿಂಗ್ ಮಾಡ್ತಾರೆ ಮಾಡೋದು. ಸಾರಿ ಮಿಸ್ಟೇಕ್. ಎಲ್ ಮಾಡಿ ನಾನು ನೋಡೇ ಇಲ್ಲ. ನೋಡ್ಬೇಕಾದ್ರೆ ನೀನ್ ಮಾಡುವಂತ ಅದೇ ನೀನ್ ಒಬ್ನೇ. ಸರಿ, 1ರಿಂದ 10 ಒಳಗಡೆ ಒಂದು ನಂಬರ್ ಹೇಳು. ಸರಿ 9 ಬಸ್ಕಿ ಹೊಡಿ. ಡೂ ಇಟ್. ಒಂದೇ ಹೇಳ್ಬೇಕು. ಅವನೇ ಏನೋ ಅನ್ಕೋತಾನೆ. ಸರಿ, ಬಸ್ಕಿ ಹೊಡಿಯಮ್ಮ. 1 2 3 4 5 6 7 8 9. ಒಂದು ಎಕ್ಸ್ಟ್ರಾ ಊಟ. ಬಸ್ ಹತ್ತಿ ಕರೆಸ್ಕೊಂಡು ಹೋಗ್ಬೇಕಾಗ್ತದೆ. ನೀನೇ ಬಂದು ನೀನೇ ಬರ್ಬೇಕು. ಬೆಳಗ್ಗೆ 4 ಗಂಟೆ ಬಸ್ ಕರ್ಕೊಂಡು ಹೋಗೋದಿಕ್ಕೆ. ಕಾಲ್ ನೋವು ಅಂದ್ರೆ ಕರ್ಕೊಂಡೋಗಿ ಹಾಸನ ಬಿಡ್ಬೇಕು. ಇಷ್ಟಕ್ಕೆಲ್ಲ ಕಾಲ್ ನೋವು ಹೇಳಿದ್ದು ನೀನೇ ಕರ್ಕೊಂಡು ಹೋಗ್ಬಿಡ್ಬೇಕು ಹಾಸನಕ್ಕೆ. ಓಕೆ, ಇನ್ನು ಏನು ಕೊಡ್ಲಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಕಿರಣ್, ಹಿತೇಶ್, 5 ನಿಮಿಷ. A little longer than a few minutes later. ಸಾಗರಿಕಾ, ಯಾವ ಜ್ಯೂಸ್ ಇಷ್ಟ ನಿಮಗೆ? ಬಿಂದು ಜೂರನಾ? ಓಕೆ, ಒಂದು ಲೋಟ ಬಿಂದು ಜೂರ ಇಸ್ಕೊಂಡು ಎಲ್ಲರೂ ಕಣ್ಣು ಮುಂದೆ. ಬೇಡ ಬಿಡು, ಹಿತೇಶ್ ಕುಡ್ಸಕ್ಕಾಗಲ್ಲ, ಹುಷಾರಿಲ್ಲ. ಏನು ಮಾಡೋದು? ಓಕೆ, ಬಿಂದು ಜೀರಾಗೆ ಫ್ಯಾಂಟಾ ಅರ್ಧ, ಥಮ್ಸಪ್ ಅರ್ಧ ಮಿಕ್ಸ್ ಮಾಡ್ಕೊಂಡು ಕುಡ್ಕ. ಬೇಗ ಹಾಕಿ. ಏನ್ ಇನ್ ಸ್ವಲ್ಪ ಹಾಕ್ಸೋಳಮ್ಮ. ಇನ್ ಸ್ವಲ್ಪ ಹಾಕಿ ಚಿಕ್ಕಮ್ಮ, ಇನ್ ಸ್ವಲ್ಪ ಹಾಕಿ. ಇವ್ರು ಕುಡಿತಾಳೆ, ಕೆಪಾಸಿಟಿ ಇದೆ, ತೋರಿಸ್ತಾಯಿಲ್ಲ ಅಷ್ಟೇ. ಇನ್ನು ಸಾಕಾ? ಯಾವಾಗ ಸಿಗೋದು ಒಂದೇ ಸಿಗ್ತೀವ. ನೆಕ್ಸ್ಟ್ ಫಂಕ್ಷನ್ ಅರೇಂಜ್ ಮಾಡೋ, ಸಿಗ್ತೀವಿ. ನಾನೇ ಮಾಡ್ತೀನಿ, ಪರವಾಗಿಲ್ಲ ಸಾಗರಿಕಾ. ಒಂದ್ ದಿವಸ ಸಸ್ಟೈನ್ ಮಾಡ್ಕೋ. ನಾಳೆ ಈ ದಿನ ನನ್ನ ದಿನ, ನಾಳೆ ನಿನ್ನ ದಿನ. ನಾಳೆ ಅಲ್ಲ, ನಾಳೆ ನಾನು ಇರ್ತೀನಿ. ನಾಳೆ ಅಂದ್ರೆ ಅಪ್ಕಮಿಂಗ್ ಡೇಸ್. ಎನಿವೇಸ್, ಹೌ ಇಸ್ ಫೀಲಿಂಗ್? ವೆರಿ ಬ್ಯಾಡ್. ಉಗಿಯಂಗಿಲ್ಲಮ್ಮ, ನುಂಗ್ಬೇಕು. ಇಷ್ಟಕ್ಕೆ ವೆರಿ ಬ್ಯಾಡ್ ಅಂದ್ಬಿಟ್ರೆ ಹೆಂಗೆ? ನಾನು ಇದರಲ್ಲಿ ಒಂದು ಮೆಣಸಾಕ್ಸನ್ನ, ಉಪ್ಪು ಹಾಕ್ಸನ್ನ. ಕರೆಕ್ಟ್, ಉಪ್ಪು ಮೆಣಸಾಕು. ಸಾಗರಿಕಾ ನೋಡು, ನಿನ್ನ ಮಾತು ನಾನು ಕೇಳಬೇಕು ಅಂದ್ರೆ ನನ್ನ ಮಾತು ನೀನು ಕೇಳಬೇಕು. ಓಕೆ, ಸಾಲ್ಟು. ಐ ನೀಡ್ ಪೆಪ್ಪರ್. ನೈಸ್. ಪುಟ್ ಇಟ್.
ಇವಾಗ ಕಾಣಿಸ್ತೈತಿ ಅಮ್ಮಿ ನೀನು ಉಪ್ಪೆಲ್ಲ ತಿನ್ಬಾರ್ದು ಬಾ ಈಚೆ ಸೂಪರ್ ಆಗೈತಲ್ಲ ಉಪ್ಪ ಈಚೆ ನನಗೇನಾದ್ರೂ ಆದ್ರೆ ಅದಕ್ಕೆ ಇಷ್ಟಕ್ಕೆಲ್ಲ ನಾನೇ ಕಾರಣ ಆಗ್ತೀನಿ ಬಾ ಇನ್ನು ತುಂಬಾ ಐತಿ ತೋರಿಸ್ಬೇಕು ನಿಂಗೆ ಸಾಗರಿಕಾ ಕಮಿಯರ್ ಮಿಶಿಕಾ ಬಾಯಲ್ಲಿ ಸಾಗರಿಕಾ ಇಸ್ ಎ ಬ್ಯಾಡ್ ಗರ್ಲ್ ಅಂತ ನೀನು ಹೇಳ್ಸ್ಬೇಕು ಕೇಳ ಬಗ್ಗು ಸಾಗರ್ ಇಸ್ ಅ ಬ್ಯಾಡ್ ಗರ್ಲ್ ಫುಲ್ ಹೇಳ್ಸು ಕುತ್ಕೋ ಸಾಗರ್ ಇಸ್ ಅ ಫುಲ್ ಹೇಳ ನಂಗೆ ಸಾಗರ್ ಇಸ್ ಅ ಸಾಗರ್ ಇಸ್ ಅ ನಿನಗ್ ಬಿಟ್ಟಿದಮ್ಮ ಅದು ಇಸ್ ಅ ನೀನ್ ಹೇಳೋದೇ ಬೇಕಾಗಿಲ್ಲ ಅವ್ಳು ಫುಲ್ ಹೇಳ್ತಾಳೆ ಅವಳು ಬಾಯಲ್ಲಿ ಬ್ಯಾಡ್ ಗರ್ಲ್ ಸಾಗರಿಕಾ ಗರ್ಲ್ ಒಂದ್ ಲೈನ್ ಅಲ್ಲಿ ಹೇಳ್ಸಮ್ಮ ಹೋಗ್ಲಿ ಕೊನೆಯದಾಗ ಒಂದ್ ಟ್ರೈ ಕೊಟ್ಬಿಡು ಹುಡುಗಿ ಅವಳು ಹೆಂಗ ಅದು ಒಂದೇ ಲೈನಲ್ಲಿ ಹೇಳ್ತಾಳೆ ನಿನ್ನ ಎಫರ್ಟ್ ಹಾಕು ಅವಳೇನೋ ಅವಳು ಟ್ರೈ ಮಾಡ್ಕೊತಾಳೆ ನಾನು ಹೇಳದ್ನ ಸಾಗರಿಕಾ ಇಸ್ ಅ ಬೇರೆ ತರ ಏನಾದ್ರು ಎಕ್ಸ್ಪ್ಲೇನ್ ಮಾಡಕ್ ಹೇಳ್ಕೊಡು ಅದು ಒಂದೇ ಹಿಡ್ಕೊಂಡ್ರೆ ಹೇಳ್ಬೇಕಾಯ್ತಾ ಸಾಗರಿ ಇಸ್ ಎ ಬ್ಯಾಡ್ ಗರ್ಲ್ ಓಕೆ ಐ ಅಪ್ರಿಶಿಯೇಟ್ ಯು ನೋಡು ಇಷ್ಟೊತ್ತು ಆಟಾಡ್ಸಿದೀವಿ ಏನಾದ್ರು ಹರ್ಟ್ ಆಯ್ತಾ ಸಾಗರಿಕಾ ತುಂಬಾ ಹರ್ಟ್ ಆಯ್ತಾ ನನಗೆ ಹರ್ಟ್ ಆಗೋತರ ಎಲ್ಲ ಮಾಡಿಲ್ವೇ ಯೋಚನೆ ಮಾಡಿ ಹೇಳು ಈ ಕ್ವಶನ್ಗೆ ಆನ್ಸರ್ನ ನೀನು ಹಾನೆಸ್ಟ್ ಆಗಿರ್ಬೇಕು ಟ್ರೂತ್ಫುಲ್ ಆಗಿರ್ಬೇಕು ಹರ್ಟ್ ಆಗಿಲ್ಲ ಅಲ್ಲ ಕೊಡು ಹ್ಯಾಂಡ್ ಹಂಗಂದ್ರೆ ನನಗೆ ಹರ್ಟ್ ಎಲ್ಲ ಮಾಡಕ್ ಹೋಗ್ಬಾರ್ದು ಆಯ್ತಾ ನಾನು ಹಿಂಗೆ ಈಸಿ ಆಗೋ ಜಾಗಲೇ ಕೊಟ್ಟಿದ್ದೀನಿ ನಾನು ಎದ್ಕೊಂಡು ಜ್ಯೂಸ್ನ ತಗೊಂಡೋಗಿ ಗಿಡಕ್ಕೆ ಚೆಲ್ಲು ಅಂತ ಹೇಳಿಲ್ಲ ನಾನು ಎಲ್ರೂ ಮುಂದೆ ಅದು ಹೇಳ್ಬೋದಾಗಿತ್ತು ತಾನೆ ಹೇಳಿಲ್ಲ ನಾನು ನಿನಗೆ ಹೆಲ್ಪ್ ಆಗಲಿ ಈಸಿ ಆಗಲಿ ಅಂದರೆ ಮಿಕ್ಸ್ ಮಾಡಿ ಹೇಳಿದ್ದು ಅದೇ ಥರ ನಿಂಗೂ ಟೈಮ್ ಬರ್ತದೆ ಆಗ ಸ್ವಲ್ಪ ಸಪೋರ್ಟಿವ್ ಆಗಿಲ್ಲ ಅಂದ್ರೂ ಸ್ವಲ್ಪ ಮಾನವೀಯತೆ ಹ್ಯುಮ್ಯಾನಿಟಿ ಮೀನ್ ಇಟ್ಕೋ ಸ್ವಲ್ಪ ನನ್ನ ಕೈಲಿ ಆಗುವಂಥ ಕೆಲಸಗಳನ್ನ ಕೊಡು ಎಲೆ ತೊಳಸು ಎಲೆ ಏನ್ ಮಾಡ್ತೀನಿ ಗೊತ್ತಾ ಎಲೆ ತೊಳಸಿ ಅಡಿಗೆ ಹಾಕ್ಸಿ ತಿನ್ಸು ನೀನೆ ಅಂತಾನು ಹೇಳ್ತೀನಿ ಅದೆಲ್ಲ ನೀನ್ ಮಾಡ್ಬೇಕು ನನಗೆ ಎಂಜಿರೋಸ್ತು ಅವನಿಗೆ ಹಾಕು ಪಕ್ಕದವನಿಗೆ ಹಾಕು ಆ ಕಡೆ ಈ ಕಡೆ ಅವನಿಗೆ ಹಾಕು ಅಂತಾರೆ ಅದ ಚಿಕ್ಕದು ಕಣೆ ಎಲ್ರು ಮಾಡ್ತಾರೆ ನಾನು ಚಿಕ್ಕದೇ ಹೇಳದ್ ಅಲ್ಲ ಅದ್ರ ಇಂಪ್ಯಾಕ್ಟ್ ಹೆಂಗಿರುತ್ತೆ ಗೊತ್ತಾ ನಿಂಗೆ ಹೆಂಗಿರುತ್ತೆ ಏನ ನಾನು ಹೆಲ್ತ್ ಪ್ರಾಬ್ಲಮ್ ಆದ್ರೆ ನೀನು ನೋಡ್ಕೋಬೇಕಪ್ಪ ಅಷ್ಟೇ ಹೆಲ್ತ್ ಪ್ರಾಬ್ಲಮ್ ಆದ್ರೆ ನೀನೇ ನೋಡ್ಕೊ ನಿಂಗೇನ್ ಹೆಲ್ತ್ ಪ್ರಾಬ್ಲಮ್ ಆಗೈತೆ ಏನೇನೋ ಮಿಕ್ಸ್ ಮಾಡ್ತಿರ್ತಲ್ಲ ಅದು ಹೆಲ್ತ್ ಹೆಂಗ್ ಪ್ರಾಬ್ಲಮ್ ನಾನು ಆಯ್ತು ಚಿಕ್ಕ ಮಗಳು ಮೆಮೊರೀಸ್ ಅದು ಎಲ್ರು ಮಾಡ್ತಾರೆ ನೀನ್ ಮಾಡಿಲ್ಲ ಅಂದ್ರೆ ಕೈಯಲ್ಲಿ ಮಾಡಿಸ್ದೆ ಅಷ್ಟೇ ಓಕೆ ಸಿ ಯು ಏನಾದ ಏನ ಡೈಲಾಗ್ ನಿಂದ ಏನಿಲ್ಲ ಹಾ ಏನ್ ಡೈಲಾಗ್ ಹೊಡಿಯೋದು ಹಂಗೆ ನಾನು ನೋಡ್ಕಂತೀನಿ ಡೈಲಾಗ್ ಹೊಡೆದ ನಿಂಗೆ ಡೈಲಾಗ್ ಬಿಲ್ಡಪ್ ಕೊಟ್ರೆ ಏನ್ ನೋಡ್ಕಂತೀನಿ ಅವ್ರು ಮಾಡ್ಬೇಕಂದ್ರೆ ನಾರ್ಮಲ್ ಇಂಗ್ಲಿಷ್ ಅಲ್ಲಿ ಸ್ಮೈಲ್ ಕೊಡು ಅದೇನು ಇಂಗ್ಲಿಷ್ ಅಲ್ಲಿ ಆಯ್ತು ಎಲ್ಲಿದ್ದೀನಿ ಮಿಶಿಕಾ ಅದ್ರಲ್ಲಿ ನಾನು ಎಲ್ಲಿ ಸುಮ್ಮನೆ ಇರು ಅದ್ರಲ್ಲಿ ನಾನು ಎಲ್ಲಿ ತೋರಿಸು ಅವರಲ್ಲ ತಿರ್ಗ್ಸಮ್ಮ ಫೋನ್ ಸ್ವಲ್ಪ ಹಿಂಗೆ ತಿರ್ಗ್ಸಮ್ಮ ಅದಲ್ಲ ಇದ್ರಲ್ಲಿ ತೋರಿಸು ಎಲ್ಲಿದ್ದೀನಿ ನಾನು ಸರಿಯಾಗಿ ನೋಡುವ ಎಲ್ಲಿದ್ದೀನಿ ನಾನು ಅದೇ ಸೂಪರ್ ಅದು ನಾನು ಅದಕ್ಕೆಲ್ಲ ಎಮೋಷನ್ ಡ್ಯಾಮೇಜ್ ಆದರೆ ಅಷ್ಟೇ ಗೈಸ್ ನಮ್ಮ ದೊಡ್ಡಮ್ಮನ ಫೋನಲ್ಲಿ ನಾನು ಯೂಟ್ಯೂಬ್ದು ಸಬ್ಸ್ಕ್ರಿಪ್ಷನ್ ಹಾಕ್ಸ್ಕೊಡ್ತಾ ಇದ್ದೀನಿ TTT ಅಲ್ಲ THEJ ನಾವು ಇನ್ಮೇಲೆ ಹೇಳ್ತೀವಿ ಎಲ್ಲರೂ ನಮ್ಮ ಮಗ ಇವನು ಎಲ್ಲರೂ ಅವನು ವ್ಯೂಸ್ಗಳು ಚೆನ್ನಾಗಿ ಸಿಕ್ಲಿ ಇವಾಗ ಸಿಗುತ್ತೆ ಗೈಸ್ ನಾನು ಈ ಚಾಲೆಂಜ್ನ ಎಂಡ್ ಮಾಡೋದಕ್ಕೆ ಟೈಮಿಂಗ್ ಯಾವುದು ಸೆಟ್ ಮಾಡಿಲ್ಲ ಇವಳು ಅಷ್ಟು ಬೇಗ ಮುಗೀತು ಅಂತ ಇದ್ದಾಳೆ ವಾಟ್ ಇಸ್ ದ ಟೈಮ್ ಇಟ್ಸ್ 6:47 ಓಕೆ ಸೊ ಲಿಖಿತ್ ಯು ಕಮ್ ಟು ಮೀ ಲಿಖಿತ್ ಇವಾಗ ಸಾಗರಿಕಾಗೆ ಒಂದು ಟಾಸ್ಕ್ ಕೊಡಬೇಕು ಏನಾದ್ರು ಪ್ಲಾನ್ಸ್ ಆಯ್ತಾ ಏನ್ ಮಾಡ್ಬೇಕು ಹೇಳು ಸ್ಟ್ರೀಟ್ ಹೋಗಿ ಡ್ಯಾನ್ಸ್ ಮಾಡಕ್ಕೆ ಬಿಡು ಸಾಗರಿಕಾ ಕಮ್ ಹಿಯರ್ ಈ ಕಡೆ ಬಾ ಅಲ್ಲಿ ಚೆನ್ನಾಗಿರಲ್ಲ
ಸಾಗರಿಕಾ ಇವಾಗ ಏನಿಲ್ಲ, ಲಾಸ್ಟ್ ಒಂದು 2-3 ಟಾಸ್ಕ್ ಕೊಟ್ಬಿಡ್ತೀವಿ ಅಷ್ಟೇ, ಚಾಲೆಂಜ್ ಮುಗಿದೋಗುತ್ತೆ. ನೀನು ಬರೀ ಕಾಲಲ್ಲಿ ಅಲ್ಲಿ ರೋಡ್ಗೆ ಹೋಗ್ಬಿಟ್ಟು ಡ್ಯಾನ್ಸ್ ಆಡ್ಬೇಕಷ್ಟೇ. ನೋಡಿ ಈಗ ಕೊಡ್ದಾರ ಕೊನೆ ಟಾಸ್ಕ್ ನೋಡು, ಕೊನೆಗೆ 2-3 ಟಾಸ್ಕ್ ಅಷ್ಟೇ. ಇದ 2-3 ಬಿಟ್ರೆ ಆಗೋಗುತ್ತೆ ಆ ಕಡೆ. ಹೋಗ್ಬಿಡ್ತೀನಿ ಯಾವ್ದೋ ಒಂದು ಸಿಗ್ನೇಚರ್ ಸ್ಟೆಪ್ ನಿಂದ ಇರ್ತದಲ್ಲ, ಹಂಗೆ ಡ್ಯಾನ್ಸ್ ಆಗ್ಬಿಟ್ಟು ಬಂದ್ಬಿಡು. ಅದ್ರಲ್ಲೇನದ ಯಾವ್ದೋ ಒಂದು ರೆಡಿ. ಮಿಶಿಕಾ ಯಾಕೆ ಬಿಡು ಮಿಶಿಕಾ ಇಲ್ಲೇ ಮಿಶಿಕಾ ಹೋಗ್ಬಾ ದೊಡ್ಡಪ್ಪ ಫುಲ್ ಸೀರಿಯಸ್ ಅಪ್ಪ. ಅಲ್ಲಿ ಸೆಂಟ್ರಲ್ ಸರ್ಕಲ್. ಇನ್ನು ಈ ಕಡೆ ಅಮ್ಮ ನೀನು. ಅಮ್ಮ ಕಾಣಿಸ್ತಾನೆ ಇಲ್ಲ, ಮುಖಾನೂ ಇಲ್ಲ, ಏನೂ ಇಲ್ಲ ಅಲ್ಲಿ. ಇನ್ನು ರೆಡಿ. ಏನದು ನಾವ್ ಎಲ್ಲಿ ಹೇಳಿದವಳು ಇಲ್ಲ ನೀವು ಕಮ್ಮಿಯರ್ ಅಂದ್ರೆ ಅವಳು ಟೈಮ್ ಬಂದಾಗ ಟಾಸ್ಕ್ ಕೊಡ್ತಾಳು ನೋಡಪ್ಪ. ಸೆಂಟ್ರ್ ಅಲ್ಲಿ ಎಕ್ಸಾಕ್ಟ್ಲಿ ಅಲ್ಲೇ ನಾನು ಕ್ಯಾಮ್ರಾಗೆ ರೆಕಾರ್ಡ್ ಆಗಿಲ್ಲ ಅದು. ನಾನು ಈ ಕಡೆ ತಿರ್ಸೋ ಅಷ್ಟಲ್ಲಿ ಡ್ಯಾನ್ಸ್ ಆಡಿದ್ಯಾ, ಕ್ಯಾಮ್ರಾ ಈ ಸೈಡ್ ಐತಿ, ಆ ಕಡೆ ಡ್ಯಾನ್ಸ್ ಆಡ್ತಾ ಇದ್ಯಾ. ಸರಿ ರೋಡ್ ಖಾಲಿ ಐತೆ, ಬೇಗ ಸ್ವಲ್ಪ ಆ ಸೈಡ್ ಹೋಗು ನೋಡ್. ಇವಾಗ ನಾನು ನಿನ್ ಮಾತು ಕೇಳ್ಬೇಕಾ ಬೇಡವಾ? ರೆಡಿ. ಎಸ್ ಓಕೆ. ಈ ಕಡೆ ಬಾ ಮುಲ್ಲ ಕೊಡ್ತೇನೆ. ಈ ಕಡೆ ಬಾ ಡ್ಯಾನ್ಸ್. ಇನ್ನು ಸ್ವಲ್ಪ ಯಾವ ಒಳ್ಳೆ ರೀಸನ್ ನೋಡು, ಟೈಮು ಆಗ್ತೈತೆ, ನೀನು ಏನು ಡ್ಯಾನ್ಸ್ ಆಡ್ತಾ ಇಲ್ಲ. ಡ್ಯಾನ್ಸ್ ಆಡ್ತಾನೆ. ಡ್ಯಾನ್ಸ್ ಓಕೆ ಡ್ಯಾನ್ಸ್. ದೊಡಮ್ಮ ಅವ್ಳಿಗೂ ಟೈಮ್ ಬರ್ತಾಯಿದ್ರು ದೊಡಮ್ಮ. ಇನ್ನೂ ಹೆವಿಯ ಪ್ಲಾನ್ ಹಾಕೊಂಡವಳೆ. ಅವ್ಳ ಪ್ಲಾನ್ ಏನು ಅಂತ ಕೇಳಿದ್ರೆ ನನಗೆ ಭಯ ಆಗ್ತೈತೆ, ಹೆಂಗ್ ಮಾಡ್ಕೊಳ್ಳೆ ಅಂದ್ಬಿಟ್ಟು. ಇನ್ನು ಅದೇಮ್ಮ 2-3 ಅಂದೆ. ಸಾಗರಿಕಾ ಐ ಅಪ್ರಿಶಿಯೇಟ್ ಸಾಗರಿಕಾ. ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು, ಹೆಂಗ್ ಬರ್ತದೆ ಒಂಥರ ಕಿಡ್ಸ್ ಸ್ಪಿನ್ನರ್ ಬಂದಾಗ ಹೆಂಗೆ ಟೈಮ್ ಪಾಸ್ ಬರ್ತೀವಿ, ಇವಾಗ ಒಂಥರ ಟೈಮ್ ಪಾಸ್ ಬರ್ತೀವಿ. ಸ್ಟ್ರೆಸ್ ಫಸ್ಟ್. ಈ ಕಡೆ ನೋಡ್ತಾ ಇರ್ಬೇಕು, ವುಮೆನ್ಸ್ ಡಿಸ್ಕಷನ್ ನಡೀತಾ ಐತೆ. ಸಾಗರಿಕಾ ಎದ್ಬಾ, ಇನ್ನು ನಿನ್ ಕೆಲಸ ಮುಗ್ದಿಲ್ಲ. ಲಿಖಿತ್ ಕಮಾನ್ ಎಕ್ಸಿಕ್ಯೂಟ್ ಅ ಪ್ಲಾನ್. ಎಲ್ಲಿ ಸಾಗರಿಕಾ ಬಂದಿಲ್ಲ, ಕರಿ ಸಾಗರಿಕಾನ. ಏನ್ ಆರ್ಡರ್ ಮಾಡ್ತಾ ಇಲ್ವಾ ಈ ಕಡೆ ಬರಕ್ಕೆ? 5 minutes later. ಸಾಗರಿಕಾ ನಿನ್ನ ಯಾವಾಗ ಕರೆದ್ರೆ ಯಾವಾಗ ಬರ್ತೀಯಾ? ನೀನ್ ಇವಾಗ ಇಷ್ಟು ಡಿಲೇ ಮಾಡಿದ್ರೆ ನಿನ್ ಚಾನ್ಸ್ ಬಂದಾಗ ನಾನು ಹೆವಿ ಡಿಲೇ ಮಾಡ್ಬೇಕಾಗುತ್ತೆ. ಎಚ್ಚರ. ಬಸ್ ಟಾಸ್ಕ್ ಈಚೆ ಐತೆ, ಒಳಗಡೆ ಇಲ್ಲ. ಈ ಟಾಸ್ಕ್ ಲಿಖಿತ್ ನ ಒಂದು ಭಾಗ ಆಗಿದೆ, ಲಿಖಿತ್ ನ ಐಡಿಯಾ ಕೂಡ ಇದೆ ಈ ಟಾಸ್ಕ್ ಅಲ್ಲಿ. ನಾನು ಈ ಟಾಸ್ಕ್ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಐ ಥಿಂಕ್ ಸಾಕು ಅನ್ಸುತ್ತೆ. ಇಫ್ ಪಾಸಿಬಲ್ ಇದು ಬಿಟ್ರೆ ಇನ್ನೊಂದು ಟಾಸ್ಕ್ ಅಷ್ಟೇ, ಅದಾದ್ಮೇಲೆ ನೀನು ಆರಾಮ ಮನೆಗೆ ಹೋಗ್ಬೋದು, ನಿನ್ ಟಾಸ್ಕ್ ಕಂಟಿನ್ಯೂ ಮಾಡ್ಬೋದು. ಅರ್ಥ ಮಾಡ್ಕೊ. ಇದನ್ನ ಸೆಕೆಂಡ್ ಟಾಸ್ಕ್ ಅಥವಾ ಲಾಸ್ಟ್ ಟಾಸ್ಕ್ ಅನ್ನೋದಕ್ಕೂ ಒಂದು ರೀಸನ್ ಇದೆ. ಇದನ್ನ ಕಂಪ್ಲೀಟ್ ಮಾಡ್ಲೇಬೇಕು ನೀನು ಬೈ ಎನಿ ಚಾನ್ಸ್. ರೋಡ್ ಸರಿ ಬಿಡಿ, ರೋಡ್ಗೆ ಹೋಗಿ ಡ್ಯಾನ್ಸ್ ಮಾಡೋಕ್ ಟಾಸ್ಕ್ ಏನಿಲ್ಲ. ಚಪ್ಪಲಿ ಹಾಕು, ಇನ್ನೊಂದು ಚಪ್ಪಲಿ ನಂದು. 1 2 3 4 ಆಮೇಲೆ ಏನು? ಎಲ್ಲಿ ಚಿಕ್ಕ ಹುಡುಗರು? ಅಯ್ಯೋ ಅಲ್ಲಿ ಚಿಕ್ಕ ಹುಡುಗರು ಇದ್ರೆ ಆಟ ಆಡ್ತಾ ಇದ್ರೆ ಮಿಸ್ ಆಗೋಯ್ತು. ಬೇರೆ ಟಾಸ್ಕ್ ಹೇಳ್ಬೇಕು. ಶೆಟ್ ಗೈಸ್, ಸೈಕ್ ಟಾಸ್ಕ್ ಗೈಸ್, ಮಿಸ್ ಆಗೋಯ್ತು. ಇನ್ನೊಂದು ಟಾಸ್ಕ್ ಗೊತ್ತಾ? ಈ ಸೈಡ್ ಇರೋ 4 ಕಡೆ ಹೋಗಿ ಬರ್ತೀವಿ. ಬರ ಸ್ಟ್ಯಾಂಡ್ ಅಲ್ಲಿ ಅಂಗಡಿಗೆ ಹೋಗ್ಬಿಟ್ಟು, ಅಂಕಲ್ ನಿಮ್ಮ ಹತ್ರ ಆಲ್ಕೋಹಾಲ್ ಐತಾ ಅಂಕಲ್? ಇದ್ರೆ ಅದ್ರ ಲೀಟರ್ ಕೊಡ್ಬೋದ ಅಂತ ಕೇಳ. ಆಲ್ಕೋಹಾಲ್ ಚೆನ್ನಾಗಿರಲ್ಲ. ನಿಮ್ಮ ಹತ್ರ ಈ ಬ್ರ್ಯಾಂಡ್ ಚಾಕ್ಲೇಟ್ ಇದೆಯಾ ಅಂತ ಕೇಳಿ. ಬ್ರ್ಯಾಂಡ್ ಚಾಕ್ಲೇಟ್ ಬೇಡ, ಈ ಬ್ರ್ಯಾಂಡ್ ಸಿಗರೇಟ್ ಐತಾ ಅಂತ ಕೇಳಿಸ್ಬೇಡ. ಸಾಗರಿಕಾ ವಿ ಗಾಟ್ ಅ ಪ್ಲಾನ್, ಕಮ್ ಹಿಯರ್. ಇವ್ಳು ಬಂದ್ರೆ ಸಾಕು, ಎಲ್ಲ ಬಂದ್ಬಿಡ್ತಾರಲ್ಲ. ಎಲ್ಲ ಹೋಗ್ತಾ ಇರಾ? ಮೋಸ ಬಿಟ್ಟು ಹೋಗ್ಬಾರ್ದು ನಮ್ಮನ್ನ, ಇದು ಮೋಸವಿದು. ಫ್ಯಾಮಿಲಿ ಮುಂದೆಲ್ಲ ಚೆನ್ನಾಗಿರಲ್ಲ. ಅಕ್ಕ ನೀನ್ ಹೇಳಕ್ಕ. ಸರಿ, ಇವಾಗ ಸಾಗರಿಕಾಗಿ ಒಂದು ಟಾಸ್ಕ್ ಹೇಳ್ಬೇಕು. ನಾವು ಪ್ಲಾನ್ ಮಾಡ್ಕೊಂಡು ಅಂಗಡಿಗೆ ಹೋಗ್ಬಿಟ್ಟು ಈ ಬ್ರ್ಯಾಂಡು ಒಂದು ಸಿಗರೇಟ್ ಇಸ್ಕೊಂಡು ಅಂಗಡಿಗೆ ಹೋಗ್ಬಿಟ್ಟು ಎಣ್ಣೆ ಇಸ್ಕೊಂಡು ಬರ್ತೀವಿ.
ಗೈಸ್ ಇದಕ್ಕೆ ಸ್ವಲ್ಪ ದೂರ ನಿಂತ್ಕೊಂಡು ರೆಕಾರ್ಡ್ ಮಾಡಬೇಕು ಅಂತ ಮೈಕು ಬ್ಯಾಗಲ್ಲ ಕೆಳಗಡೆನೆ ಇದೆ. ಮೈಕ್ ಅಟ್ಯಾಚ್ ಮಾಡಿ ಮೈಕ್ನ ಸಾಗರೆ ಕೊಟ್ಟು ಆಮೇಲೆ ಟಾಸ್ಕ್ ಮಾಡಿಸ್ತಾ ಇದೀವಿ. ಸಾಗರಿಕ 2 ನಿಮಿಷ ಇಲ್ಲೇ ನೀನು ಆಗೋಗಿ ನಿನ್ನ ಕೆಲಸ ಹೋಗಿ ಮತ್ತೆ ಅಕ್ಕ 2 ನಿಮಿಷ ಅಕ್ಕ 2 ನಿಮಿಷ ಲಾಕ್ ಆಗ್ಬಿಟ್ಟವೆ. ಚೆಕ್ ಬಿಡ ಹೋಗ್ಬಿಟ್ಟು ಅವಳು ಬರ್ಲಿ. ಹೆಂಗಿರೋ ರಾತ್ರಿ ಟೈಮ್ ಆಗುತ್ತೆ, ಅಂಗಡಿ ಓಪನ್ ಇರುತ್ತೆ, ಪರವಾಗಿಲ್ಲ. ಏನೋ ಶಾಪಿಂಗ್ ಅಂತ ಹೋಗ್ತಾವ್ರ ಅನ್ಸುತ್ತೆ. ಸ್ಯಾರಿ ಶಾಪಿಂಗ್ ಬಂದಾಗೆಲ್ಲ ಹೋಗ್ತಾ ಇರ್ತಾರಲ್ಲ, ಏನ್ ಹೋಗ್ತಾರಪ್ಪ? ನಾನು ಒಂದ್ಸತಿನೂ ಹೋಗಿಲ್ಲ. ಯಾವ ಇವೆಲ್ಲ ಯಾರು ಹೇಳಿದ್ರೆ ನಿಂಗೆ ನಾವು ಸಿಗರೇಟ್ ಸೇದ ಕೊಡ್ತಾ ಇದೀವಿ ಅಂತ? ಅದಕ್ಕೆ ಹುಡುಗಿಯರಿಗೆಲ್ಲ ಏನು ಹೇಳಕ್ಕೆ ಹೋಗ್ಬಾರ್ದು ಅಲ್ಲ, ಹಂಗೆ ಸ್ಪ್ರೆಡ್ ಮಾಡ್ಬಿಡ್ತಾರೆ ಮ್ಯಾಟ್ರನ್ನ. ಎಷ್ಟನೇ ಕ್ಲಾಸ್ ನೀನು? ಎಲ್ಲ ಬೆಳೆದ್ಬಿಟ್ಟವ್ರಪ್ಪ. ನಾನೇ ಚಿಕ್ಕೋ ನಿನ್ನ. ಸಾಗರಿಕಾ ಏನ್ ಸರ ಚೆನ್ನಾಗಿದ್ಯಾ? ಖುಷಿಯಾಗಿದ್ಯಾ? ಏನಪ್ಪ ಚೆನ್ನಾಗಿದ್ಯಾ? ಡಲ್ ಆಗಿದ್ಯಾ? ಏನ್ ಬಂದಿದ್ದು? ಬಾಯ್. ತುಂಬಾ ದಿನ ನೆನ್ಸ್ಕೊಂಡಂಗಿದ್ಯಾ ನಮ್ಮನ್ನ? ಬಾಯ್. ಹಾ ಓಕೆ ಬಾಯ್, ಹುಷಾರಾಗಿರ ಆಯ್ತಾ? ಬಾಯ್ ಹೇಳ್ಬಿಡ್ಲಿಕ್ಕಿತ್ತು. ಇಷ್ಟೊಂದು ಏನ್ ಮಾಡಿದ್ವಿ? ಆ ವಿಡಿಯೋ ನೀನು ಅಪ್ಲೋಡ್ ಮಾಡ್ಬಿಡೋ. ಯಾವ ವಿಡಿಯೋ? ಯಾವ್ದ್ರ ಬಗ್ಗೆ ಮಾತಾಡ್ತೇವೆ? ನಿಮ್ಗೆ ಒಳ್ಳೇದಂತ. ಏನಾಯ್ತು ಸಾಗರಿಕಾ? ಏನಾಯ್ತು? ಏನೂ ಇಲ್ಲ. ಏನಾಗಿಲ್ಲ ಅಲ್ಲ? ಏನಪ್ಪ ಆರಾಮಾಗಿದ್ದೀನಿ. ಏನೋ 50 ಗಿಫ್ಟ್ ನೋಡಿದ್ರೆ ಸಾಗರಿಕಾ ಗಿಫ್ಟ್ ಕೇಳ್ತಾವಳೆ. ಏನ್ ಕೊಡ್ಸೋದು ಏನ್ ಸಾಗರಿಕಾ? ಏನೇ ಎಕ್ಸ್ಪೆಕ್ಟೇಷನ್ಸ್? ಏನಾದ್ರು ಕೇಳಕ್ ಬಂದ ಇಲ್ಲ ಬಾಯ್ ಹೇಳಕ್ ಬಂದ? ಓಕೆ ಸಾಗರಿಕಾ ಸೀಟ್ ಬರ ಬಾಯ್ ಸಾಗರಿಕಾ. ಏಕೆ ಎಲ್ಲ ಏನ್ ಕಾಣ್ತೀನಿ ನಾನು ವೇಲ್ ಆಟೋಮೆಟಿಕ್ ಜನರೇಟೆಡ್ ವೇಲ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡಿಸ್ಬಿಡು. ಏನ್ ಸಾಗರಿಕಾ ಏನ್ ಎಕ್ಸ್ಪೆಕ್ಟೇಷನ್ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಅವ್ನು ಹೇಳ್ತಾನೆ ಬಾರ ಎಲ್ಲ ನಂಬ್ಕೊಂಬಿಟ್ರೆ ಅಷ್ಟೇ. ಸಾಗರಿಕಾ ಈ ಪವರ್ ಬ್ಯಾಂಕ್ ನ ಒಳಗಡೆ ಕೊಡೋಗು. ನಾನೇ ರಿಪೋರ್ಟ್ ಮಾಡ್ತೀನಿ. ಏನಾದ್ರು ರಿಪೋರ್ಟ್ ಮಾಡ್ತೀನಿ. 75% ನೀನು ಅಪ್ಲೋಡ್ ಮಾಡ್ತಿಲ್ಲ ವಿಡಿಯೋ. ನೀವು ಬರ್ಬೇಕು. ಮುಗ್ಸಟ್ಟೆ ಬರ್ಬೇಕು. ಯಾರ ಇವ್ನು ಇವಾಗಲೇ ಸಕ್ಸೆಷನ್ ಆಕ್ಟ್ ನ ಅಪ್ಲೈ ಮಾಡ್ತಾನೆ. ಇವನು ಫ್ಯಾಮಿಲಿಗೆ ಮಗ ಅಲ್ಲ ಇವನು. ವಿಡಿಯೋ ನೋಡ್ತಾರೆ ವಿಡಿಯೋ ನೋಡ್ತಾರೆ ನೋಡ್ಲಿ 20 ನಿಮಿಷ ವಿಡಿಯೋ ನೋಡ್ತಾರೆ. ನಿಮ್ ವ್ಯೂಸ್ ಜಾಸ್ತಿ ಆಗುತ್ತೆ. ಆಮೇಲೆ ಶೇಕ್ ಆಗ್ತಾರೆ. ಏನೋ ಶೇಕ್ ಆಗ್ತಾರ? ಏನಂತ ಮಾಡ್ತೀನಿ ನಾನು ಒಂಥರ ಇದೆಲ್ಲ ಆಗ್ತೀನಿ. ಬರೀ ಸಾಗರಿಕಾ ನೀವೆಲ್ಲ ಅಲ್ಲೇ ಇರಿ. ಸಾಗರಿಕಾ ಮಾತ್ರ ಬರ್ಲಿ. ಇಷ್ಟೇ ಇದ್ದಾರೆ. ಹ್ಯಾವ್ ಅ ಪ್ಲಾನ್ ಇಂಪ್ಲೈ ಮಾಡ್ಬೇಕು. ನೀನು ಬರ್ತೀನಾ? ಬಾರ ಮನೆಗೆ ಹೋಗ್ಬೇಕು. ಓಕೆ ಏನಾದ್ರು ಕೊಡ್ತೀನಿ ಅಂತ ಹೇಳಿ ನಿಮಗೆ. ಏನ್ ಕೊಡ್ತೀನಿ ಅಂತ ಹೇಳಿದ್ದೆ? ಕೊಡಿಸ್ತೀನಿ ಅಂತ ನಾನು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದೆ. ಅದು ನಾನೇ ಅದನ್ನೇ ನಾನು ಗಿಫ್ಟ್ ಇದೆ ಅನ್ನ ರಿವಾರ್ಡ್ ಇದೆ ಅನ್ನ ಗಿಫ್ಟ್. ಓಕೆ ಏನ್ ಕೊಡಿಸ್ತೀನಿ ಅಂತ ಏನ್ ಬೇಕು ನಿಮ್ಗೆ ಇವಾಗ? ನಾನು ಏನ್ ಕೇಳಿದ್ರು ಕೊಡ್ತೀಯಾ? ಅಂಡರ್ ಬಜೆಟ್ ಮೇಂಟೈನ್ ಮಾಡಮ್ಮ. ನೀನು ಬಜೆಟ್ ಹೇಳು. 1000 ಖರ್ಚು ಮಾಡಿದ್ರೆ ನಾನು 2000 ಖರ್ಚು ಮಾಡಿಸ್ಬಿಡ್ತೀನಿ. ಆಮೇಲೆ ಬಜೆಟ್ ಹೇಳು. ನೀನು ವಿದಿನ್ 500 ಯಾರು ನೋಡು. ಫ್ಲಿಪ್ಕಾರ್ಟ್ ಓಪನ್ ಮಾಡು. ಮತ್ತೆ ಈ ಕಡೆ ಯಾಕೆ ನಡ್ಕೊಂಡು ಹೋಗ್ತೀಯಾ? ಫ್ಲಿಪ್ಕಾರ್ಟ್ ಓಪನ್ ಮಾಡಕ್ಕೆ? ಫ್ಲಿಪ್ಕಾರ್ಟೇ ಬೇಕಾ? ಅಮೆಝಾನ್ ಬೇಡವಾ? ಏನೈತೆ ಫ್ಲಿಪ್ಕಾರ್ಟ್ ಅಲ್ಲಿ ವಿದಿನ್ 500? ಏನ್ ಸಾಗರಿಕಾ ಏನ್ ನೋಡ್ದೆ? ಬ್ರೈಟ್ನರ್ ಎಷ್ಟಿದೆ ಸಾಗರಿಕಾ? ಇಟ್ಸ್ ಬಿಯಾಂಡ್ ಬಜೆಟ್ ಮಾ. ಐ ಟೋಲ್ಡ್ ಓಕೆ ನನಗೆ 174 ನನ್ನ ಅಕೌಂಟ್ ಕಳಿಸು. ಶೇರ್ ಕೇಳು. ಯಾರ ನೀನು ವಿಡಿಯೋ ಶೇರ್ ಕೊಡ್ತೀನಿ ಅಂತ ಮಾತಾಡಿಲ್ಲ. ನೀನ್ ಯಾವ್ದೋ ನೋಡ ವಿಡಿಯೋ ಶೇರ್ ಕೇಳಿದ್ರೆ ಇದ್ರಷ್ಟು ಬರಲ್ಲ. ಬರ್ದು ಕೊಡ್ತೀನಿ.
ನೋಡ್ತೀಯಾ? ಹಂಗಾದ್ರೆ ನೀನ್ ವಿಡಿಯೋ ಅಷ್ಟು ಓಡಲ್ವಾ? ವಿಡಿಯೋ ಅಷ್ಟು ಹೊಡೆದ್ರು ರೆವಿನ್ಯೂ ಅಷ್ಟು ಬರಲ್ಲ. ರೆವೆನ್ಯೂ ಎಷ್ಟು ಬರೋದು? ಅವೆಲ್ಲ ವ್ಯೂಸ್ ಮೇಲೆ ಡಿಪೆಂಡ್ ಆಗೋದು. ವ್ಯೂಸ್ ರೆವೆನ್ಯೂ ಯಾರು ಎಷ್ಟು ಬಂದಿದೆ? ನಾವು ಒಂದು ಹೈಯೆಸ್ಟ್ ಅಂದ್ರೆ $35 ನಮ್ಮಲ್ಲಿ. ಗೈಸ್ ಇವಾಗ ನನಗೆ $175 ಸಾಗರಿ ಏನದು ಪೇಟಿಎಮ್ ಅಲ್ಲಿ ಪೇಮೆಂಟ್ ಮಾಡಿದ್ದಾಳೆ. ಅಂಡ್ ಆಸ್ ಪ್ರಾಮಿಸ್ಡ್ ಆ ಕಡೆ ಅವಳಿಗೇನೋ ಬೇಕು ಅಂತ ಹೇಳಿದ್ಲು. ನಾಳೆ ಕೊಡ್ತೀನಿ ಲೈಕ್ ಕೊಡಿಸ್ತೀನಿ ಬಿಡಿ ನನಗೆ ಆರ್ಡರ್ ಮಾಡೋದು. ಗೈಸ್ ಒನ್ಸ್ ಪ್ರಾಮಿಸ್ ಆಲ್ವೇಸ್ ಅ ಪ್ರಾಮಿಸ್. ಫೈನಲಿ ಇವಳು ಹೇಳ್ದಂಗೆ ನಾನು ಹೇಳ್ದಂಗೆ ಯಾವುದೋ ಒಂದು ಡ್ರೈಯರ್ ಅಂತ ಏನದು ಹೇರ್ ಆಕ್ಸೆಸರೀಸ್ನ ಬುಕ್ ಮಾಡಿದ್ದಾಳೆ ಅಷ್ಟೇ ಗೈಸ್. ಇವತ್ತಿನ ವಿಡಿಯೋ ಎಲ್ಲ ಕರೆಕ್ಟಾಗಿ ಪ್ರಾಪರ್ ಆಗಿ ಮುಗ್ದಿದೆ. ಫುಲ್ ಎಂಟರ್ಟೈನಿಂಗ್ ಆಗಿದೆ ಅಂತ ಅನ್ಕೋತೀನಿ. ಲೈಟಿಂಗ್ ಇರಲ್ಲ ಈ ಕಡೆ ಬರ್ತೀನಿ. ಹೋಪ್ ಯು ಲೈಕ್ ದ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಸಬ್ಸ್ಕ್ರೈಬು. ಬಾಯ್ ಗೈಸ್. ಹಂಗೆ ನಿಮ್ಗೆ ಯಾವ ಸೀನ್ ಇಷ್ಟ ಆಗೈತೆ ಅಂತ ಒಂದು ಕಮೆಂಟ್ ಹಾಕಿ ಗೈಸ್. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ನಾನು ಸೈಡ್ ಆಗಿ ಮಾಡಿದೆ ಅದೆಲ್ಲ ಪ್ಲೀಸ್ ದಯವಿಟ್ಟು ನಿಮಗೆ ಎಂಬಾರಸ್ ಆಗುತ್ತೆ. ನಾನು ಸೈಡ್ ಆಗಿ ಬಿಹೇವ್ ಮಾಡಿಲ್ಲ ಅನ್ಸುತ್ತೆ. ಗೈಸ್ ಆನೆಸ್ಟ್ ಆಗಿರಿ. ಲಾಸ್ಟ್ ಟೈಮ್ ಗಿಂತ ಈ ಟೈಮ್ ಸ್ವಲ್ಪ ಬದಲಾಗಿದ್ದಾಳೆ. ಇಫ್ ಯು ಹ್ಯಾವ್ ನೋಟಿಸ್ಡ್ ಇಟ್. ನಾವು ತುಂಬಾ ಬದಲಾಗಿದ್ದೀವಿ. ಓಕೆ ಗೈಸ್ ವಿಡಿಯೋ ಇಷ್ಟ ಆಗಿರೋ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕಂಟೆಂಟ್ಸ್ಗಳಿಗೆ ಸ್ಟೇ ಟ್ಯೂನ್. ಅಷ್ಟೇ ವಿಷಯ. ಪೀಸ್.